ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಮಳೆಗಾಲದಲ್ಲಿ ಎಲ್ಲ ಕಡೆ ನೀರು ಬಿಟ್ಟಿರೋದು. ಸೊ ಹಂಗಾಗಿ ನೆಮ್ಮದಿಯಾಗಿ ಯಾರು ಬದುಕಿದಂಥ ಪರಿಸ್ಥಿತಿ, ಎಲ್ಲೆಲ್ಲೂ ಕಸದ ರಾಶಿ, ಎಲ್ಲಿ ಹೋಗಿ ಕಸದ ರಾಶಿ ನೋಡ್ತಾ ಇದ್ದೀರಲ್ವಾ? ಕಸದ ರಾಶಿನೇ ನೋಡ್ಬೋದು ಎಲ್ಲೋದ್ರೂ ನೀವು ಕಸದ. ಸೊ ಈ ರೀತಿ ಬೆಂಗಳೂರಿಗೆ ಕೊಡುಗೆಯನ್ನು ಕೊಟ್ಟು ನಿರ್ವಹಣೆ ಆಗ್ತಿರೋದು ಈ ಕಾಂಗ್ರೆಸ್ಸಿನ ಅವಧಿಯಲ್ಲಿ ನಿರ್ವಹಣೆ ಆಗ್ತಿರೋವಂಥದ್ದು. ಇವತ್ತು ಇಡೀ ಸರ್ಕಾರ ನಾವು ಹೇಳೋದು, ಇವತ್ತು ಇಡೀ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾವುದೇ ಒಂದೇ ಒಂದು ಒಳ್ಳೆ ಕೆಲಸ ಈ ಸರ್ಕಾರದಿಂದ, ಈ ಕಾಂಗ್ರೆಸ್ ಸರ್ಕಾರದಿಂದ ಒಂದೇ ಒಂದು ಒಳ್ಳೆ ಕೆಲಸ, ಒಂದೇ ಒಂದು ಕೆಲಸ ಬೆಂಗಳೂರು ನಗರಕ್ಕೆ ಆಗಿಲ್ಲ. ಓಲಿ ಹಣನಾರ ಖರ್ಚು ಮಾಡಿದಾರ ಸರ್ಕಾರ ಕೊಟ್ಟಿದ್ದು, ಅದೂ ಆಗಲಿಲ್ಲ. 7,000 ಕೋಟಿಗಿಲ್ಲ, ಹೋದ ವರ್ಷ ಕೊಟ್ಟೆ ಅಂದ್ರೆ 4,000 ಕೋಟಿ ವಾಪಸ್ ಹೋಯ್ತು. ಈ ವರ್ಷನೂ ಅದೇ ಆಗುತ್ತೆ, ಇನ್ನೇನಾಗಲ್ಲ, ಖರ್ಚು ಮಾಡೋಕ್ಕಾಗಲ್ಲ. ನೋಡಿ, ಈ ತಾರತಮ್ಯ ಮಾಡಿದ್ದು, ಕಾಕಾ ಪಾಟೀಲ್ಗೂ ಕೊಡ್ತೀನಿ, ಮಹದೇವಪ್ಪನಿಗೂ ಕೊಡ್ತೀನಿ ಅಂತ ಹೇಳಿದವರು ಇವತ್ತು ಇದ್ದಕ್ಕಿದ್ದಾಗೆ ಅರ್ಜಿಗಳನ್ನು, ಆಧಾರ, ಇನ್ನೊಂದು ಮತ್ತೊಂದೆಲ್ಲ ತೊಗೊಂಡಾದ್ಮೇಲೆ ಶೇಕ್ ತಪ್ಪಾಗುತ್ತೆ. ತಪ್ಪಾಗಿದ್ರೆ ಹುಡ್ಕೊಳ್ಳಿ, ತೆಗೆದಾಕೋದು ಯಾಕಿದೆ? ತೆಗೆದಾಕ್ಲಿಕ್ಕೆ ಏಕಾಏಕಿ ತೆಗೆದಾಕುವಂಥದ್ದು, ಕಿರುಕುಳ ಕೊಡುವಂಥದ್ದು, ಎಲ್ಲರಿಗೂ ಕೊಡ್ತೀವಿ ಗೃಹಲಕ್ಷ್ಮಿ ಅಂತ ಹೇಳಿದ್ರು. ಜನ ಕೇಳಿದಾರ? ಗೃಹ ಜ್ಯೋತಿ ನನ್ನ ಕೊಡಿ ಅಂತ ಕೇಳಿದ್ರೆ ಯಾರು ಬಂದು ನನ್ನ ಕೊಡಿ ಸ್ವಾಮಿ ಕಾಂಗ್ರೆಸ್ನವರೇ ಕೊಡಿ ಅಂತ ಹೇಳಿದ್ರ? ಕಾಂಗ್ರೆಸ್ ದುಡ್ಡಿಂದ ಕೊಡ್ತಾ ಇದ್ದಾರ? ಸರ್ಕಾರದ ಜನದ ತೆರಿಗೆ ದುಡ್ಡಿಂದ ಕೊಡ್ತಿದ್ದಾರೆ. ಇವ್ರ ಮತ ಬೇಕಿತ್ತು, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಕೊಡ್ತೀನಿ, ಗೃಹ ಜ್ಯೋತಿ ಕೊಡ್ತೀನಿ ಎಲ್ಲ ಹೇಳ್ಬಿಟ್ಟು ಇವತ್ತು ಬರೇ ಹೇಳಿದ್ರೆ, ಇವತ್ತು ರೇಷನ್ ಡಿಪೋಗೆ ಹೋದ್ರೆ ರೇಷನ್ಗೆ ದಿನಗಟ್ಟಲೆ 50% ಜನಕ್ಕೂ ರೇಷನ್ ಸಿಗಲ್ಲ. 2 ದಿನ ಬಿಟ್ಟು 2 ದಿನ ಕಾಲ ಕಾಯ್ದು 50% ಜನ ರೇಷನ್ ತೊಗೊಂಡೋಗಿದ್ದಾರೆ. ಇನ್ನು 50% ಜನ ರೇಷನ್ನು ತೊಗೊಂಡು ಹೋಗ್ತಿಲ್ಲ. ಅಷ್ಟು ಕಷ್ಟ, ಕಿರುಕುಳ ಕೊಡುವಂಥ ಸರ್ಕಾರ ಏನಾರು ಇದ್ರೆ, ಬಡವರಿಗೆ ಏನಾರು ಕಿರುಕುಳ ಕೊಡೋ ಸರ್ಕಾರ ಏನಾರು ನೋಡಿದ್ರೆ, ಇವತ್ತು ರೇಷನ್ ಡಿಪೋ ಮುಂದೆ ಕ್ಯೂಗಳು. ದೊಡ್ಡ BWSSBನೂ ಮೌಲ್ಯಮಾಪನ ಆಗಲಿ, ಅದಕ್ಕೆ ಹೇಳಿದ್ದೀನಿ. ನಮಗೆ ಸಂತೋಷ, ನಮ್ಮ BWSSBಗೆ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿ ಬಂದರೆ ಖುಷಿ, ನಮಗೆ ದುಃಖ ಬರ್ತದೆ ಅಂತ ಅಲ್ಲ. ಆದರೆ ಕಾರ್ಯವೈಖರಿ, ಕಾರ್ಯನಿರ್ವಹಣೆ ನೋಡಿ, ಈ ಮಳೆಯನ್ನು ನೋಡಿ, ಮಳೆ ನೀರನ್ನು ಸಂಗ್ರಹಣೆ ಮಾಡ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಆಗಬೇಕು. ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಆಗದೇನೆ BWSSB ಇವತ್ತು ಫೈನ್ ಕಲೆಕ್ಟ್ ಮಾಡ್ಕೊಳಕ್ಕಿದಾರ, ನೀರು ಕಲೆಕ್ಟ್ ಮಾಡೋಕ್ಕಿದಾರ? ನೀರನ್ನು ಉಳಿಸಿ, ನೀರನ್ನು, ಪ್ರಕೃತಿನ ಉಳಿಸಿ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದೆ ಅನ್ನೋದಕ್ಕಿಂತನೂ ಇವತ್ತು ನಮ್ಮ ನೀರನ್ನು ರಕ್ಷಣೆ ಮಾಡ್ಕೊಂಡು ಸಂರಕ್ಷಣೆ ಮಾಡೋ ಕೆಲಸಕ್ಕಿದಾರ ಇವರು? ನೀರನ್ನು ಪೋಲ್ ಮಾಡಲಿಕ್ಕೋಸ್ಕರ ಇದ್ದಾರ? ಇವತ್ತು ರೇನ್ ಹಾರ್ವೆಸ್ಟಿಂಗ್ ಆದರೆ ರನ್ ಆಫ್ ಕಮ್ಮಿ ಆಗುತ್ತೆ, ಕ್ಯಾರಿಂಗ್ ಕೆಪಾಸಿಟಿ. ಇಡೀ ನಗರನೇ ಇವತ್ತು ಕಾಂಕ್ರೀಟ್ ಜಂಗಲ್ ಆಗಿದೆ. ನಗರ ಕಾಂಕ್ರೀಟ್ ಜಂಗಲ್ ಆದಾಗ ಕ್ಯಾರಿಂಗ್ ಕೆಪಾಸಿಟಿ ಎಲ್ಲಿದೆ? ಎಲ್ಲೂ ನೀರು ಹಿಂಗಲ್ಲ. ಎಲ್ಲೂ ನೀರು ಹಿಂಗಲ್ಲ ಅಂದರೆ ಕಾಂಕ್ರೀಟ್ ಜಂಗಲ್ ಆದಾಗ ನೀರನ್ನು ಸಂರಕ್ಷಣೆ ಮಾಡೋದು ಹೇಗೆ? ಬಳಕೆ ಮಾಡಿರುವಂಥ ಎಲ್ಲ ಅಂಡರ್ಗ್ರೌಂಡ್ ಬೋರ್ವೆಲ್ ಹಾಕೊಂಡಿದ್ವಿ, ಎಲ್ಲ ಕಡೆ ಬೋರ್ವೆಲ್ ಹಾಕೊಂಡಿದ್ವಿ, ಎಕ್ಸ್ಟ್ರಾಕ್ಟ್ ಮಾಡ್ತಿದ್ವಿ, ರೀಚಾರ್ಜ್ ಮಾಡೋದಂಗೆ, ರಿಪ್ಲಿನಿಷ್ ಮಾಡೋದಂಗೆ? ಅದಕ್ಕೋಸ್ಕರ ಇದೆಯಾ BWSSB? ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಏನೋ ಸಾಮ್ರಾಜ್ಯ ಕಟ್ಟೋದ ಉದ್ದೇಶ? ಮೂಲ ಉದ್ದೇಶ ಇಷ್ಟಾದ್ರೂ ಲಾಸಲ್ಲಿದೆ. ಆಯಿತು, ಪವರ್ ಜನರೇಟ್ ಮಾಡ್ಕೋತಾರ ಸ್ವಂತ. ಇವತ್ತು ಎಷ್ಟು ಅವರು ಮೇನ್ ಎಕ್ಸ್ಪೆಂಡಿಚರ್ ಏನು? ಕರೆಂಟನ್ನು ಕಟ್ ಡೌನ್ ಮಾಡಲಿಕ್ಕೆ ಏನಾರು ಮಾಡ್ಕೊಂಡಿದ್ದಾರಾ? ಅಥವಾ 24 hours ಪವರ್ ಸಪ್ಲೈ ಇಲ್ಲದಂಗೆ ಅನ್ಇಂಟರಪ್ಟೆಡ್ ಪವರ್ ತೊಗೊಳ್ತಿದ್ದಾರಾ? ಏನನ್ನ ರಿಫಾರ್ಮ್ಸು? ಸುಮ್ಮನೆ ಅಲ್ಲಿ ಲೀಕೇಜು, ಇಲ್ಲಿ ಕಂಟಾಮಿನೇಷನ್ನು. ಇವತ್ತು ನೋಡಿ, ಕಂಟಾಮಿನೇಷನ್ಗಳು, ಲೀಕೇಜ್ಗಳು, STPಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾವೆ? STP ಎಷ್ಟು ಕೆಲಸ ಮಾಡ್ತಿದ್ದಾವೆ? ಲೀಕೇಜ್ ಎಷ್ಟು? ಕಂಟಾಮಿನೇಷನ್ ಎಷ್ಟು? ಹೇಳ್ತಾ ಹೋದರೆ ಇದನ್ನ ಏನು ನೀವು ಕೇಳಿದ್ರೆ ನಾನೇ ಬೇಕಾದ್ರೆ ನಿಮಗೆ ಮೇಲಿಂದ ಕೆಳವರೆಗೂ ಅವ್ರ ಅಂಕಿಅಂಶದಿಂದ ಹಿಡಿದು ಎಷ್ಟು ಕಲೆಕ್ಷನು, ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ದುಡ್ಡು ಬರ್ತಿದೆ, ಏನು ಖರ್ಚು ಮಾಡ್ತಿದ್ದಾರೆ, ಹೇಗೆ ಹೋಗ್ತಿದೆ, ಏನಿದೆ ವಿಚಾರಗಳು, ಎಷ್ಟು ಪ್ರಿಪರೇಟ್ನೆಸ್ ಮಾಡ್ತಾರೆ ಎಲ್ಲ ನೋಡಿ ಹೇಳ್ಬೋದು. ಇವೆಲ್ಲ ಅವರು ಆತ್ಮಾವಲೋಕನೆ ಮಾಡಿಕೊಂಡು ಜವಾಬ್ದಾರಿಯುತವಾಗಿ ನಡೆಸೋಂಥ ಕೆಲಸಗಳು ಇವತ್ತು ಸರ್ಕಾರದಲ್ಲಿರುವಂಥವ್ರು. ಆ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಣೆ ಮಾಡೋಂಥ ಕೆಲಸ ಆಗಬೇಕು. ಚೆನ್ನಾಗಿ ನಿರ್ವಹಣೆ ಮಾಡಿ ಇನ್ನೂ ಒಂದು 5 ಪ್ರಶಸ್ತಿ ಬರಲಿ BWSSBಗೆ, ನಮ್ಮ ಖುಷಿ. ಬೆಸ್ಕಾಮ್ಗೆ ಬರಲಿ. ಆದರೆ ಈ ರೀತಿ ಜನರು ಸುಲಿಗೆ ಮಾಡಿ ಜನರ ಪ್ರಾಣ ತೆಗೆದು ಕೆಟ್ಟ ಸೇವೆಗಳನ್ನ ಕೊಟ್ಟು ಪ್ರಶಸ್ತಿ ತೊಗೊಂಡಿದ್ದೀನಿ ಅಂತ ಯಾರಿಗೆ ಕಾಗೆ ಆರಿಸೋ ಕೆಲಸ? ಕಾಗೆ ಆರಿಸೋ ಅಂತ ಹೇಳ್ಬಾರ್ದು, ಇನ್ನೇನಾರು ಬೇರೆ ಪದ ಇದ್ರೆ ಏನಾರು ಹೇಳಿ ರಾಮಮೂರ್ತಿ. ಗಾಳಿಪಟ ಆರಿಸೋ ಕೆಲಸ ಮಾಡಬೇಡಿ. ಬರೀ ಹಾರಿಸೋ ಕೆಲಸ ಬೇಡ.
ನಿಮ್ಮ ಕೆಲಸ ಮಾತಾಡಬೇಕು. ಜನರಿಗೆ ಸಂತೃಪ್ತಿ, ನಾನು ಕುಡಿತಿರೋ ನೀರು ಸೇಫ್ ಆಗಿದೆ, ನನ್ನ ಮನೆಗೆ ಫಿಲ್ಟರ್ ಬೇಕಿಲ್ಲ, ನನ್ನ ಮನೆ ವಾಟರ್ ಫಿಲ್ಟರ್ ಬೇಕಿಲ್ಲ, ಸುರಕ್ಷಿತವ 100% ಸುರಕ್ಷಿತವಾಗಿರೋ ನೀರು ಕೊಡ್ತೀನಿ ಅಂತ ಯಾವ ಸರ್ಕಾರ ಹೇಳ್ತಾರೋ ಅವತ್ತು ಮೆಚ್ಚುಗೆನ. ಅಥವಾ ಸ್ಯಾನಿಟರಿ ನೀರು ಇಲ್ಲೇ ಇದ್ದು ಇಲ್ಲೇ ನೀರು ಕೊರತೆ ಇಟ್ಟು ಎಲ್ಲ 24 ಗಂಟೆ ನೀರು ಕೊಟ್ಟು ವ್ಯಾಕ್ಯೂಮ್ ಸೆಕ್ಷನ್ ಕ್ರಿಯೇಟ್ ಆಗದಿದ್ದಂಗೆ ಮಾಡಿಕೊಡುವಂಥ ವ್ಯವಸ್ಥೆ ಕಟ್ಟಲಿ. ಹೆಂಗಿರು ಏನು ಫ್ರೀಯಾಗಿ ನೀರೇನು ಕೊಡಲ್ಲ ತಾನೆ, ಎಲ್ಲ ದುಬಾರಿ ನೀರೇ ಕೊಡ್ತಾ ಇರೋದು ಆಗಿರುವಂಥದ್ದು. ಈ ಮಳೆಗಾಲದಲ್ಲಿ 10 ಜನ ನೇರವಾಗಿ ನಾವು ಕಂಡಿರುವಂಥದ್ದು ಏನು ಮರ ಬಿದ್ದು ಕಾಂಪೌಂಡ್ ಬಿದ್ದೇ ತೀರೋಗಿರೋರು 8-9 ಜನ ಇದ್ದಾರೆ. ಮರಗಳು ಬಿದ್ದು ತೀರೋಗಿರೋದು ಇನ್ನು ಬೇರೆ ಬೇರೆ ಗುಂಡಿಯಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿರೋ ಲೆಕ್ಕ ಇಲ್ಲ, ಅದೆಲ್ಲ ದಾಖಲೆ ಆಗಿರೋಲ್ಲ. ನಾವು ನೇರವಾಗಿ ಕಂಡಿರೋದು 10 ಜನ. ಅದು ಏನು 7 ಜನ ತೀರೋಗಿರೋದು ಸರ್ಕಾರಿ ಕಾಂಪೌಂಡು ಬೌರಿಂಗ್ ಹಾಸ್ಪಿಟ್ಲಿನ ಕಾಂಪೌಂಡಿನ ಬಿದ್ದೋಗಿ ಆಗಿರೋವಂಥದ್ದು. ನಿನ್ನೆ ವಿಜಯನಗರದಲ್ಲಿ ಒಂದು ಕ್ಲಬ್ಬಿನ ಕಾಂಪೌಂಡ್ ಬಿದ್ದು ತೀರೋಗಿರುವಂಥದ್ದು. ಈ ರೀತಿ ಸರ್ಕಾರ ಇಲ್ಲಿ ಬದುಕಿದೆಯೋ ಇಲ್ಲವೋ ಗೊತ್ತಿಲ್ಲ. ಇವತ್ತು ಅತಂತ್ರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲ ಮರಗಳು ಇವತ್ತು 470 ಮರದ ಬಿದ್ದಿರುವಂಥದ್ದು, ಕೊಂಬೆಗಳು 1200 ಕೊಂಬೆಗಳು ಬೀಳ್ತಿರುವಂಥದ್ದು. ಮಾನ್ಸೂನ್ ಬರೋ ಮುಂಚೆ ಏನೊಂದು ಪ್ರಿಕಾಷನರಿ ಮೆಜರ್ ತೊಗೊಳ್ಬೇಕು, ಡಿಸಿಲ್ಟಿಂಗ್ ಮಾಡಬೇಕು. ಲೋ ಲೇಯಿಂಗ್ ಏರಿಯಾಗಳು, ಇವತ್ತು ಲೋ ಲೇಯಿಂಗ್ ಏರಿಯಾ ಅಂದಿದ ತಕ್ಷಣ ಜಂಕ್ಷನ್ಗಳು, ಪ್ರಮುಖವಾಗಿರೋ ಜಂಕ್ಷನ್ಗಳು ಬಿಡಿ, ಎಲ್ಲ ಲೋ ಲೇಯಿಂಗ್ ಏರಿಯಾಗಳು ಇವತ್ತು 600ರಿಂದ 700 ಲೋ ಲೇಯಿಂಗ್ ಏರಿಯಾಸ್ಗಳಿದ್ದಾವೆ. ಆದರೆ ಪ್ರಮುಖವಾಗಿರೋ ಜಂಕ್ಷನ್ಸ್ಗಳು ಈ ಮಾರ್ತಳ್ಳಿ ಜಂಕ್ಷನ್ ಆಗಲಿ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಲಿ, ಜಯದೇವ ಜಂಕ್ಷನ್ ಆಗಿರಲಿ, ಅಥವಾ HSR ಜಂಕ್ಷನ್ ಆಗಿರಲಿ, KR ಸರ್ಕಲ್ ಆಗಿರಲಿ, ಈ ರೀತಿ ಪ್ರಮುಖವಾಗಿರುವಂಥ ಜಂಕ್ಷನ್ಸ್ಗಳನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಂದರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ತೆರಿಗೆಗಳು, ಪ್ಲಾನ್ ಸ್ಯಾಂಕ್ಷನಲ್ಲಿ ಎಲ್ಲದರಲ್ಲೂ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯಿಂದ ಹಿಡಿದು ಕಲೆಕ್ಟ್ ಮಾಡಿ ಪ್ರತಿಯೊಂದಕ್ಕೂ ದುಬಾರಿಯಾಗಿ ಇವತ್ತು ಜನರಿಂದ ವಸೂಲಿ ಮಾಡಿ ಸೇವೆಗಳು ಬಂದಾಗ ವಿರಳ. ಯಾವ ಸೇವೆಯನ್ನು ಪರಿಣಾಮಕಾರಿಯಾಗಿ ಕೊಡದೆ ಜನ ದುಡ್ಡು ಕೊಟ್ಟು ಸೇವೆ ಸಿಗ್ತಿಲ್ಲ. ಈ ರೀತಿ ಜನರನ್ನ ಹತಾಶರಾಗಿ ಇವತ್ತು ಅವರು ಭಯ ಭೀತಿಯಿಂದ ಸುರಕ್ಷಿತವಾಗಿ ಮಳೆ ಬಂದಾಗ ಸುರಕ್ಷಿತವಾಗಿ ನಾನು ಮನೆಗೆ ತಲುಪ್ತೀನಿ ಅನ್ನುವಂಥ ಪ್ರಶ್ನೆನೇ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸುರಕ್ಷಿತವಾಗಿ ಯಾರು ಮಳೆ ಬಂದರೆ ಯಾರು ಸುರಕ್ಷಿತವಾಗಿ ರಸ್ತೆಯಲ್ಲಿ ಗುಂಡಿ ಆಗಿರಲಿ, ಮಿಸ್ಸಿಂಗ್ ಸ್ಲ್ಯಾಬ್ಸ್ ಆಗಿರಲಿ, ಮರಗಳಾಗಿರಲಿ, ಕಾಂಪೌಂಡ್ ವಾಲ್ ಆಗಿರಲಿ, ಈ ರೀತಿ ಪ್ರತಿಯೊಂದೂ ಅಥವಾ ಇನ್ನೆಲ್ಲರೂ ಮುಳುಗೋಗುವಂಥದ್ದು. ಈ ಮುಳುಗೋಗೋ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಬೆಂಗಳೂರನ್ನೇ ಇವತ್ತು ಮುಳುಗೋಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿ ಸ್ಟ್ರಾಂಗ್ ವಾಟರ್ ಡ್ರೈನ್ಗಾಗಲಿ ಅಥವಾ ಜಂಕ್ಷನ್ಸ್ಗಳಾಗಲಿ ಮರಗಳನ್ನು ಪ್ರೀ ಮಾನ್ಸೂನ್ ಏನು ಟ್ರಿಮ್ಮಿಂಗ್ ಮಾಡಬೇಕಾಗಿತ್ತು ಯಾವುದನ್ನು ಏನು ಮಾಡದೆ ಹೀಗೆ ಕೈ ಚೆಲ್ಲಿ ಕೂತಿರುವಂಥ ಈ ಸರ್ಕಾರ ನಾವು ಎಷ್ಟು ಸಲ ಪರಿಪರಿಯಾಗಿ ಹೇಳಿದ್ರು ಇದರ ಬಗ್ಗೆ ಗಮನವನ್ನು ವಹಿಸದೆ ಇವತ್ತು ಸಂಪೂರ್ಣ ಬೆಂಗಳೂರನ್ನೇ ಅವ್ಯವಸ್ಥೆಯಲ್ಲಿ ಅವಾಂತರದಲ್ಲಿ ಈ ಮಳೆಯ ಸಂದರ್ಭದಲ್ಲಿ ಬಿಟ್ಟಿರುವಂಥದ್ದಿದೆ. ಹಾಗಾಗಿ ಇದನ್ನು ತಕ್ಷಣ ಕ್ರಮವಹಿಸಿ ನಿಮ್ಮ ಇಡೀ ಇಷ್ಟು ದೊಡ್ಡ ತಂಡ ಇದೆ, ಇಷ್ಟು ದೊಡ್ಡ ವ್ಯವಸ್ಥೆ ಇದೆ, ಇಷ್ಟು ಹಣವನ್ನು ಖರ್ಚು ಮಾಡುವಂಥದ್ದಾಗ್ತದೆ. ಈ ಖರ್ಚು ಮಾಡುವಂಥ ಹಣ ಯಾವುದೂ ಸದ್ಬಳಕೆ ಆಗದೆ ದುರ್ಬಳಕೆಯಾಗಿ ಇವತ್ತು ಎಲ್ಲವನ್ನು ಉತ್ತಮವಾಗಿ ಕೊಡ್ತೀವಿ ಅಂತ ಇವತ್ತು ಇಷ್ಟು ಕೆಟ್ಟ ಮಟ್ಟದಲ್ಲಿ ಇವತ್ತು ನಗರ ನಿರ್ವಹಣೆ ಆಗ್ತಿರುವಂಥದ್ದು ಅಥವಾ ರಾಜ್ಯ ನಿರ್ವಹಣೆ ಆಗ್ತಿರುವಂಥದ್ದು ಈ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಇವತ್ತು ನಾವು ನೋಡ್ಬೋದು. ಅವರು ಬರೀ ಕುರ್ಚಿಗಾಗಿ ಗಲಾಟೆ ನಡೆದಿರೋದು ಹೊರತು ಈ ನಗರ ಜನರು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಮರೆತಿರುವಂಥ ಸರ್ಕಾರ ಏನಾರಿದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಅನ್ನೋಂಥದ್ದು ಬರೀ ಬ್ರ್ಯಾಂಡಿಂಗಿಗೆ ಅಷ್ಟೇ. ಬ್ರ್ಯಾಂಡ್ ಬೆಂಗಳೂರು ಇಲ್ಲ, ಯಾವ ಬೆಂಗಳೂರು ಇಲ್ಲ. ಇಲ್ಲಿ ನೋಡುವಂಥದ್ದು ಅವ್ಯವಸ್ಥೆಯ ಬೆಂಗಳೂರು. ಅವ್ಯವಸ್ಥೆ ನಾವು ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ. ಬ್ರ್ಯಾಂಡ್ ಬೆಂಗಳೂರನ್ನ ಬ್ಯಾಡ್ ಬೆಂಗಳೂರು ಅಂತ ಹೇಳಂಗಿಲ್ಲ ನಾವು, ಯಾಕೆಂದರೆ ನಮ್ಮ ಬೆಂಗಳೂರು ಇದು, ನಾವು ಬ್ಯಾಡ್ ಅಂತ ಹೇಳಂಗಿಲ್ಲ. ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ನವರು ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅನ್ನೋ ಪ್ರಕಾಶ್ ಅವರೇ, ಸಂಪೂರ್ಣ ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಹಾಗಾಗಿ ವಿಚಾರದಲ್ಲಿ ನಮ್ಮ ಇನ್ನು ಈ ಥರ ಇನ್ನೇನಾದ್ರು ಪ್ರಶ್ನೆ ಇದ್ದರೆ ತಾವು ಕೇಳ್ಬೋದು. ಇನ್ನು ಆ್ಯಕ್ಚುಲ್ ಮಳೆ ಸ್ಟಾರ್ಟೇ ಆಗಿಲ್ಲ. ಬರೀ 40-50 mm ಮಳೆಗೇ ಈ ರೀತಿ ಆದರೆ ನಗರ ನೀವು ಯೋಚನೆ ಮಾಡಿ.
ಮಳೆ ಬರೋದು ನೀವೇ ಹೇಳಿದ್ರಲ್ವಾ, ನ್ಯಾಚುರಲ್ಲ ಮಳೆ ಬರುತ್ತೆ. ಆ ಮಳೆ ಬರೋ ಮುಂಚೆ ಪ್ರೀ ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಇರಬೇಕಲ್ವಾ. ಪ್ರಿಪೇರ್ಡ್ನೆಸ್ ಇಲ್ದೇ ಇಷ್ಟು ಹಣ ತೊಗೊಂಡು ಇಷ್ಟು ತೆರಿಗೆ ಹಾಕಿ ಜನರ ಮೇಲೆ ಇಷ್ಟು ಭಾರ ಹಾಕಿ ವ್ಯಾಲ್ಯೂ ಬೇಸ್ ಸಿಸ್ಟಮ್, ಗೈಡೆನ್ಸ್ ವ್ಯಾಲ್ಯೂ ಬೇಸ್ ಸಿಸ್ಟಮ್, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಕಲೆಕ್ಟ್ ಮಾಡ್ತಿದ್ದಾರೆ. ನೀವು ಯಾವ್ಯಾವ ರೂಪದಲ್ಲಿ ಇವತ್ತು ಬೆಸ್ಕಾಮ್ ಚಾರ್ಜಸ್ ನೀವು ನೋಡಬೇಕು, ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ ಗೊತ್ತಾ. ಬೆಸ್ಕಾಮ್ ಚಾರ್ಜಸ್ ನೀವು ನೋಡ್ರೆ BWSSB ಚಾರ್ಜಸ್ಸು, BWSSB ಚಾರ್ಜಸ್ ಇಷ್ಟು ಕಲೆಕ್ಟ್ ಮಾಡ್ತಿದ್ದಾರಲ್ಲ. ಇವತ್ತೇನೋ ರೇನ್ ವಾಟ್ರು ಹಾರ್ವೆಸ್ಟಿಂಗ್ ಆಗಿ ರೀಚಾರ್ಜಿಂಗ್ ಆಗಿದ್ದಾರೆ, ಈ ಪರಿಸ್ಥಿತಿ ಬರುತ್ತಾ. ಎಷ್ಟು ಕಲೆಕ್ಟ್ ಮಾಡ್ತಿರೋದು ಹಣ, 100%, 200% ಹೆಚ್ಚಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. 10-20% ಕೇಳ್ತಿರ್ತೀರಲ್ವಾ, 100%, 200% ಕಲೆಕ್ಟ್ ಆಗ್ತಿದೆ. ನೀವೇ ತೆಗೆದು ನೋಡಿ, ಬಿಲ್ಗಳು ತೆಗೆದು ನೋಡಿ. ಅದರ್ ಚಾರ್ಜಸ್ ಬೇರೆ, ಅದು ಬೇರೆ. ನೀವೇನೋ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಿಲ್ಲ ಅಂತ ಮನೆಗಳಿಗೆ 50% ಇಂದ 100% ಆಗ್ತಿದ್ದಾರೆ. ಬೋರ್ವೆಲ್ ಬೇರೆ, ಅದರ್ ಚಾರ್ಜಸ್ಸು, ಮೀಟ್ರ್ ಚಾರ್ಜಸ್ಸು, ಸ್ಯಾನಿಟರಿ ಚಾರ್ಜಸ್ಸು 25% ಜಾಸ್ತಿ ಆಗಿರೋದು, ವಾಟರ್ ಚಾರ್ಜು 50% ಜಾಸ್ತಿ ಆಗಿರೋದು. ನೀವೆಲ್ಲ ಚಾರ್ಜಸ್ ಹೇಳ್ತಾ ಹೋಗ್ತಾರೆ 200-300%. ಸೊ ಇವೆಲ್ಲ OCC ಇಲ್ಲದವ್ರಿಗೆ ಇನ್ನೊಂದು ಚಾರ್ಜು. ಸೊ ಈ ರೀತಿ ಎಲ್ಲ ಚಾರ್ಜಸ್ ಇದೆ. ಬೆಸ್ಕಾಮ್ ನೀವು ನೋಡಬೇಕು. ಬೆಸ್ಕಾಮ್ ಆಲ್ಮೋಸ್ಟು ಬೆಂಗಳೂರಿನಲ್ಲಿ ಹೇಳಬೇಕು ಅಂದರೆ ನಿಮಗೆ ಟ್ರೂ ಅಪ್ ಚಾರ್ಜಸ್ಸಿಂದ ಹಿಡಿದು PNG ಪೆನ್ಷನ್ ಆ್ಯಂಡ್ ಗ್ರ್ಯಾಚ್ಯುಟಿ ಚಾರ್ಜಸ್ಸು, ಮತ್ತು ಫ್ಯೂಲ್ ಚಾರ್ಜಸ್ಸು, ಮತ್ತು ಯೂನಿಟ್ ಚಾರ್ಜ್ ಜಾಸ್ತಿ ಆಗಿರೋದು, ಫಿಕ್ಸೆಡ್ ಚಾರ್ಜಸ್ ಜಾಸ್ತಿ ಆಗಿರೋದು, ಈ ರೀತಿ ದರೋಡೆ ಆಗ್ತಿರೋಂಥದ್ದು ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರೇಟೆಡ್ ಇಷ್ಟೆಲ್ಲ ಮಾಡಿ 56 ಸಂಸ್ಥೆಗಳಲ್ಲಿ ಇಡೀ ದೇಶದಲ್ಲಿ ಎಸ್ಕಾಮ್ಸಲ್ಲಿ 55ನೇ ಸ್ಥಾನದಲ್ಲಿರೋದು ಬೆಸ್ಕಾಮು. ಇವರು ಅಧಿಕಾರಕ್ಕೆ ಬಂದ ನಂತರ, ಮಹಾನುಭಾವರು ಬಂದ ನಂತರ ಇಷ್ಟೆಲ್ಲ ನೋಡೋಂಥ ಭಾಗ್ಯ ನಮಗಾಗಿದೆ. ಇವತ್ತಿಷ್ಟು ಚಾರ್ಜ್ ಮಾಡಿದಾರ, ಡಬಲ್ ಚಾರ್ಜಸ್ ಮಾಡಿದ್ದಾರೆ. ಯಾವ ಕೈಗಾರಿಕೆ ಇರುತ್ತದೆ, ಯಾವ ಮನೆ ಇರಲಿಕ್ಕಾಗತ್ತೆ. ಯಾರ ಮನೆಗಳು 200 ಯೂನಿಟ್ಗಿಂತ ಜಾಸ್ತಿ ಇರೋರು 200-300%ವರೆಗೂ 100%ಇಂದ ಹಿಡಿದು ಹೆಚ್ಚಿಸ್ಕೊಂಡು ಹೊಂಟೋಗಿದ್ದಾರೆ. ಸೊ ಈ ರೀತಿ ಚಾರ್ಜಸ್ ಆಗುವಂಥದ್ದೊಂದು. ಮತ್ತಿನ್ನು ಕಸದಂತೂ ನೀವು ನೋಡ್ತಾ ಇದ್ದೀರಾ, ಕಸದ್ದು ಹೇಗೆ ಹೇರ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ದುಡ್ಡು ಕೊಟ್ಟು ಪ್ಲಾನ್ ಚಾರ್ಜಸ್ಸು ಜಾಸ್ತಿ ಆಗಿರೋದು, ಪ್ಲಾನ್ ಚಾರ್ಜಸ್ 200% ಜಾಸ್ತಿ ಆಗಿರೋದು. ನೀವು ಏನೆಲ್ಲ ಚಾರ್ಜಸ್ಸು, ಪ್ರೋರೋಟ, ಡಿಪಾಸಿಟು, ಯೂಸರ್ ಚಾರ್ಜಸ್ಸು, ಪ್ರಾಪರ್ಟಿ ಟ್ಯಾಕ್ಸ್ಗಳು, ಸ್ಟ್ಯಾಂಪ್ ಡ್ಯೂಟಿ, ಈ ಡ್ಯೂಟಿ, ಆ ಡ್ಯೂಟಿ ಎಲ್ಲ ಸೇರಿನು, ವೆಹಿಕಲ್ ಡ್ಯೂಟಿಯಿಂದ ವೆಹಿಕಲಿಂದನೂ ದುಡ್ಡು ಸೆಸ್ ಹಾಕಿ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರಿಗೆ ಕೊಡ್ತಾರೆ. ಮತ್ತು ಮೆಟ್ರೋ ಚಾರ್ಜಸ್ ಎಲ್ಲವನ್ನು ಮಾಡಿ ಓಲಿ ಇಷ್ಟೆಲ್ಲ ದುಡ್ಡು ತೊಗೊಂಡಿದ್ದೀರಾ, ಓಲಿ ಸೇವೆನಾರ ಕೊಡ್ತೀರಾ? ಸೇವೆ ಇಲ್ಲ. ಸೊ ಓವರಾಲ್ ಆಗಿ ಇವತ್ತು ಜನರು ಕೊಡುವಂಥ ತೆರಿಗೆಗೆ ಸೇವೆ ಕೊಡುವಂಥ ಜವಾಬ್ದಾರಿ ಇವತ್ತು ಈ ರಾಜ್ಯ ಸರ್ಕಾರದ ಮೇಲಿದೆ. ಇವತ್ತು ಈ ದಿಕ್ಕಲ್ಲಿ ಜನರ ಬಗ್ಗೆ ಒಂದು ಎಳ್ಳಷ್ಟು ಕನಿಕರ ಇಲ್ಲ, ಕಾಳಜಿ ಇಲ್ಲದೇ ಇವತ್ತು ಈ ಸರ್ಕಾರ ನಡೀತಿರುವಂಥದ್ದು. ಈ ಸರ್ಕಾರ ಬಂದ ದಿನದಿಂದನೂ ಮಳೆ ನೀರು ಕಣ್ಣೀರು ಎರಡೂ ಜನರಲ್ಲಿ ಕಾಣುವಂಥದ್ದಾಗುತ್ತೆ. ಮಳೆ ನೀರು ಇಲ್ಲಿ ಬಂದಾಗ ಕಣ್ಣೀರು ನೋಡ್ಬೋದು, ಬೇರೆ ಟೈಮ್ನಲ್ಲೂ ಬೇಸಿಗೆ ಇದ್ರೂ ಕಣ್ಣೀರು ನೋಡ್ಬೋದು. ಬೇಸಿಗೆ ಇದ್ದಾಗ ನೀರಿಲ್ಲ, ಬೇಸಿಗೆಗಾಲದಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಮಳೆಗಾಲದಲ್ಲಿ ಎಲ್ಲ ಕಡೆ ನೀರು ಬಿಟ್ಟಿರೋದು. ಸೊ ಹಂಗಾಗಿ ನೆಮ್ಮದಿಯಾಗಿ ಯಾರು ಬದುಕಿದಂಥ ಪರಿಸ್ಥಿತಿ, ಎಲ್ಲೆಲ್ಲೂ ಕಸದ ರಾಶಿ, ಎಲ್ಲಿ ಹೋಗಿ ಕಸದ ರಾಶಿ ನೋಡ್ತಾ ಇದ್ದೀರಲ್ವಾ? ಕಸದ ರಾಶಿನೇ ನೋಡ್ಬೋದು ಎಲ್ಲೋದ್ರೂ ನೀವು ಕಸದ. ಸೊ ಈ ರೀತಿ ಬೆಂಗಳೂರಿಗೆ ಕೊಡುಗೆಯನ್ನು ಕೊಟ್ಟು ನಿರ್ವಹಣೆ ಆಗ್ತಿರೋದು ಈ ಕಾಂಗ್ರೆಸ್ಸಿನ ಅವಧಿಯಲ್ಲಿ ನಿರ್ವಹಣೆ ಆಗ್ತಿರೋವಂಥದ್ದು. ಇವತ್ತು ಇಡೀ ಸರ್ಕಾರ ನಾವು ಹೇಳೋದು, ಇವತ್ತು ಇಡೀ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾವುದೇ ಒಂದೇ ಒಂದು ಒಳ್ಳೆ ಕೆಲಸ ಈ ಸರ್ಕಾರದಿಂದ, ಈ ಕಾಂಗ್ರೆಸ್ ಸರ್ಕಾರದಿಂದ ಒಂದೇ ಒಂದು ಒಳ್ಳೆ ಕೆಲಸ ಬೆಂಗಳೂರು ನಗರಕ್ಕೆ ಆಗಿಲ್ಲ. ಓಲಿ ಹಣನಾರ ಖರ್ಚು ಮಾಡಿದಾರ ಸರ್ಕಾರ ಕೊಟ್ಟಿದ್ದು, ಅದೂ ಆಗಲಿಲ್ಲ. 7,000 ಕೋಟಿಗಿಲ್ಲ, ಹೋದ ವರ್ಷ ಕೊಟ್ಟೆ ಅಂದ್ರೆ 4,000 ಕೋಟಿ ವಾಪಸ್ ಹೋಯ್ತು. ಈ ವರ್ಷನೂ ಅದೇ ಆಗುತ್ತೆ, ಇನ್ನೇನಾಗಲ್ಲ, ಖರ್ಚು ಮಾಡೋಕ್ಕಾಗಲ್ಲ. ನೋಡಿ, ಈ ತಾರತಮ್ಯ ಮಾಡಿದ್ದು, ಕಾಕಾ ಪಾಟೀಲ್ಗೂ ಕೊಡ್ತೀನಿ, ಮಾದೇವಪ್ಪನಿಗೂ ಕೊಡ್ತೀನಿ ಅಂತ ಹೇಳಿದವರು ಇವತ್ತು ಇದ್ದಕ್ಕಿದ್ದಾಗೆ ಅರ್ಜಿಗಳನ್ನು ಆಧಾರ ಇನ್ನೊಂದು ಮತ್ತೊಂದೆಲ್ಲ ತೊಗೊಂಡಾದ್ಮೇಲೆ ಶೇಕ್ ತಪ್ಪಾಗುತ್ತೆ. ತಪ್ಪಾಗಿದ್ರೆ ಹುಡ್ಕೊಳ್ಳಿ, ತೆಗೆದಾಕೋದು ಯಾಕಿದೆ? ತೆಗೆದಾಕ್ಲಿಕ್ಕೆ ಏಕಾಏಕಿ ತೆಗೆದಾಕುವಂಥದ್ದು, ಕಿರುಕುಳ ಕೊಡುವಂಥದ್ದು, ಎಲ್ಲರಿಗೂ ಕೊಡ್ತೀವಿ ಗೃಹಲಕ್ಷ್ಮಿ ಅಂತ ಹೇಳಿದ್ರು. ಜನ ಕೇಳಿದಾರ?
ಗೃಹ ಜ್ಯೋತಿ ನನ್ನ ಕೊಡಿ ಅಂತ ಕೇಳಿದ್ರೆ ಯಾರು ಬಂದು ನನ್ನ ಕೊಡಿ ಸ್ವಾಮಿ ಕಾಂಗ್ರೆಸ್ನವರೇ ಕೊಡಿ ಅಂತ ಹೇಳಿದ್ರ? ಕಾಂಗ್ರೆಸ್ ದುಡ್ಡಿಂದ ಕೊಡ್ತಾ ಇದ್ದಾರಾ? ಸರ್ಕಾರದ ಜನದ ತೆರಿಗೆ ದುಡ್ಡಿಂದ ಕೊಡ್ತಿದ್ದಾರೆ. ಇವ್ರ ಮತ ಬೇಕಿತ್ತು, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಕೊಡ್ತೀನಿ, ಗೃಹ ಜ್ಯೋತಿ ಕೊಡ್ತೀನಿ ಎಲ್ಲ ಹೇಳ್ಬಿಟ್ಟು ಇವತ್ತು ಬರೇ ಹೇಳಿದ್ರೆ, ಇವತ್ತು ರೇಷನ್ ಡಿಪೋಗೆ ಹೋದ್ರೆ ರೇಷನ್ಗೆ ದಿನಗಟ್ಟಲೆ 50% ಜನಕ್ಕೂ ರೇಷನ್ ಸಿಗಲ್ಲ. 2 ದಿನ ಬಿಟ್ಟು 2 ದಿನ ಕಾಲ ಕಾಯ್ದು 50% ಜನ ರೇಷನ್ ತೊಗೊಂಡೋಗಿದ್ದಾರೆ. ಇನ್ನು 50% ಜನ ರೇಷನ್ನು ತೊಗೊಂಡು ಹೋಗ್ತಿಲ್ಲ. ಅಷ್ಟು ಕಷ್ಟ ಕಿರುಕುಳ ಕೊಡುವಂಥ ಸರ್ಕಾರ ಏನಾರು ಇದ್ರೆ, ಬಡವರಿಗೆ ಏನಾದ್ರು ಕಿರುಕುಳ ಕೊಡೋ ಸರ್ಕಾರ ಏನಾರು ನೋಡಿದ್ರೆ, ಇವತ್ತು ರೇಷನ್ ಡಿಪೋ ಮುಂದೆ ಕ್ಯೂಗಳು. ದೊಡ್ಡ BWSSBನೂ ಮೌಲ್ಯಮಾಪನ ಆಗಲಿ, ಅದಕ್ಕೆ ಹೇಳಿದ್ದೀನಿ. ನಮಗೆ ಸಂತೋಷ, ನಮ್ಮ BWSSBಗೆ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿ ಬಂದರೆ ಖುಷಿ, ನಮಗೇನು ದುಃಖ ಬರ್ತದೆ ಅಂತ ಅಲ್ಲ. ಆದರೆ ಕಾರ್ಯವೈಖರಿ, ಕಾರ್ಯನಿರ್ವಹಣೆ ನೋಡಿ. ಈ ಮಳೆಯನ್ನು ನೋಡಿ, ಮಳೆ ನೀರನ್ನು ಸಂಗ್ರಹಣೆ ಮಾಡ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಆಗಬೇಕು. ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಆಗದೇನೆ BWSSB ಇವತ್ತು ಫೈನ್ ಕಲೆಕ್ಟ್ ಮಾಡ್ಕೊಳಕ್ಕಿದಾರ, ನೀರು ಕಲೆಕ್ಟ್ ಮಾಡೋಕ್ಕಿದಾರ. ನೀರನ್ನು ಉಳಿಸಿ, ನೀರನ್ನು ಪ್ರಕೃತಿನ ಉಳಿಸಿ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದೆ ಅನ್ನೋದಕ್ಕಿಂತನೂ ಇವತ್ತು ನಮ್ಮ ನೀರನ್ನು ರಕ್ಷಣೆ ಮಾಡ್ಕೊಂಡು ಸಂರಕ್ಷಣೆ ಮಾಡೋ ಕೆಲಸಕ್ಕಿದಾರ. ಇವರು ನೀರನ್ನು ಪೋಲ್ ಮಾಡಲಿಕ್ಕೋಸ್ಕರ ಇದ್ದಾರ. ಇವತ್ತು ರೇನ್ ಹಾರ್ವೆಸ್ಟಿಂಗ್ ಆದರೆ ರನ್ ಆಫ್ ಕಮ್ಮಿ ಆಗುತ್ತೆ, ಕ್ಯಾರಿಂಗ್ ಕೆಪಾಸಿಟಿ. ಇಡೀ ನಗರನೇ ಇವತ್ತು ಕಾಂಕ್ರೀಟ್ ಜಂಗಲ್ ಆಗಿದೆ. ನಗರ ಕಾಂಕ್ರೀಟ್ ಜಂಗಲ್ ಆದಾಗ ಕ್ಯಾರಿಂಗ್ ಕೆಪಾಸಿಟಿ ಎಲ್ಲಿದೆ? ಎಲ್ಲೂ ನೀರು ಹಿಂಗಲ್ಲ ಅಂದರೆ ಕಾಂಕ್ರೀಟ್ ಜಂಗಲ್ ಆದಾಗ ನೀರನ್ನು ಸಂರಕ್ಷಣೆ ಮಾಡೋದು ಹೇಗೆ? ಬಳಕೆ ಮಾಡಿರುವಂಥ ಎಲ್ಲ ಅಂಡರ್ಗ್ರೌಂಡ್ ಬೋರ್ವೆಲ್ ಹಾಕೊಂಡಿದ್ವಿ, ಎಲ್ಲ ಕಡೆ ಬೋರ್ವೆಲ್ ಹಾಕೊಂಡಿದ್ದೀವಿ, ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀವಿ. ರೀಚಾರ್ಜ್ ಮಾಡೋದು ಹೆಂಗೆ? ರಿಪ್ಲಿನಿಷ್ ಮಾಡೋದು ಹೆಂಗೆ? ಅದಕ್ಕೋಸ್ಕರ ಇದೆಯಾ BWSSB ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಏನೋ ಸಾಮ್ರಾಜ್ಯ ಕಟ್ಟೋದ ಉದ್ದೇಶ? ಮೂಲ ಉದ್ದೇಶ ಇಷ್ಟಾದ್ರೂ ಲಾಸಲ್ಲಿದೆ. ಆಯಿತು, ಪವರ್ ಜನರೇಟ್ ಮಾಡ್ಕೋತಾರ ಸ್ವಂತ. ಇವತ್ತೆಷ್ಟು ಅವರು ಮೇನ್ ಎಕ್ಸ್ಪೆಂಡಿಚರ್ ಏನು? ಕರೆಂಟನ್ನು ಕಟ್ ಡೌನ್ ಮಾಡಲಿಕ್ಕೆ ಏನಾದ್ರು ಮಾಡ್ಕೊಂಡಿದ್ದಾರಾ? ಅಥವಾ 24 hours ಪವರ್ ಸಪ್ಲೈ ಇಲ್ಲದಂಗೆ ಅನ್ಇಂಟರಪ್ಟೆಡ್ ಪವರ್ ತೊಗೊಳ್ತಿದ್ದಾರಾ? ಏನನ್ನ ರಿಫಾರ್ಮ್ಸು? ಸುಮ್ಮನೆ ಅಲ್ಲಿ ಲೀಕೇಜು, ಇಲ್ಲಿ ಕಂಟಾಮಿನೇಷನ್ನು. ಇವತ್ತು ನೋಡಿ, ಕಂಟಾಮಿನೇಷನ್ಗಳು, ಲೀಕೇಜ್ಗಳು, STPಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾವೆ? STP ಎಷ್ಟು ಕೆಲಸ ಮಾಡ್ತಿದ್ದಾವೆ? ಲೀಕೇಜ್ ಎಷ್ಟು? ಕಂಟಾಮಿನೇಷನ್ ಎಷ್ಟು? ಹೇಳ್ತಾ ಹೋದರೆ ಇದನ್ನೇನು ನೀವು ಕೇಳಿದ್ರೆ ನಾನೇ ಬೇಕಾದ್ರೆ ನಿಮಗೆ ಮೇಲಿಂದ ಕೆಳವರೆಗೂ ಅವ್ರ ಅಂಕಿಅಂಶದಿಂದ ಹಿಡಿದು ಎಷ್ಟು ಕಲೆಕ್ಷನು, ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ದುಡ್ಡು ಬರ್ತಿದೆ, ಏನು ಖರ್ಚು ಮಾಡ್ತಿದ್ದಾರೆ, ಹೇಗೆ ಹೋಗ್ತಿದೆ, ಏನಿದೆ ವಿಚಾರಗಳು, ಎಷ್ಟು ಪ್ರಿಪರೇಟ್ನೆಸ್ ಮಾಡ್ತಾರೆ ಎಲ್ಲ ನೋಡಿ ಹೇಳ್ಬೋದು. ಇವೆಲ್ಲ ಅವರು ಆತ್ಮಾವಲೋಕನೆ ಮಾಡಿಕೊಂಡು ಜವಾಬ್ದಾರಿಯುತವಾಗಿ ನಡೆಸೋಂಥ ಕೆಲಸಗಳು ಇವತ್ತು ಸರ್ಕಾರದಲ್ಲಿರುವಂಥವ್ರು. ಆ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಣೆ ಮಾಡೋಂಥ ಕೆಲಸ ಆಗಬೇಕು. ಚೆನ್ನಾಗಿ ನಿರ್ವಹಣೆ ಮಾಡಿ ಇನ್ನೂ ಒಂದು 5 ಪ್ರಶಸ್ತಿ ಬರಲಿ BWSSBಗೆ, ನಮ್ಮ ಖುಷಿ. ಬೆಸ್ಕಾಮ್ಗೆ ಬರಲಿ. ಆದರೆ ಈ ರೀತಿ ಜನರು ಸುಲಿಗೆ ಮಾಡಿ ಜನರ ಪ್ರಾಣ ತೆಗೆದು ಕೆಟ್ಟ ಸೇವೆಗಳನ್ನ ಕೊಟ್ಟು ಪ್ರಶಸ್ತಿ ತೊಗೊಂಡಿದ್ದೀನಿ ಅಂತ ಯಾರಿಗೆ ಕಾಗೆ ಹಾರಿಸೋ ಕೆಲಸ